ಹೆಂಡತೀರನ್ನ ಹಿಡಿಯೋದೇ ಕಷ್ಟವಾಗ್ತಾ ಇದೆಯಾ ಗಂಡಂದ್ರಿಗೆ? ಮಿನಿ ಥಾಯ್ಲೆಂಡ್ ಆಯ್ತಾ ದಾಬಸ್ಪೇಟೆ? ನನ್ನ ಗಂಡ ನನ್ನ ಸಂಸಾರ ಅನ್ನುವ ಕಾಲ ಹೋಯ್ತು ಬಿಡಿ. ದಾಬಾಸ್ಪೇಟೆ ಸುತ್ತಮುತ್ತ ದಿನಕ್ಕೆ 10 ಅಕ್ರಮ ಸಂಬಂಧದ ಫೈಟಿಂಗ್. ದಿನ ಇದೇ ಕತೆ ಸಾರಂತಿದ್ದಾರೆ ಸಾರ್ವಜನಿಕರು. ಈ ದೃಶ್ಯವನ್ನು ನೋಡಿ ಮನಸ್ಸಿನಲ್ಲಿ ಕಿಚ್ಚು, ಅಸಹಾಯಕತೆ, ವ್ಯವಸ್ಥೆ ಮೇಲಿನ ಅಪನಂಬಿಕೆ ಎಲ್ಲವನ್ನ ಸಹಿಸಿಕೊಂಡು ಮನೆ ಬಿಟ್ಟು ಬಂದ ತನ್ನ ಹೆಂಡತಿಯನ್ನು ಹುಡುಕಿಕೊಂಡು ಲಾಡ್ಜ್ ಬಳಿ ನಿಂತು ಗೋಳಾಡ್ತಿರೋ ಗಂಡ, ಏನೂ ಆಗೇ ಇಲ್ಲ ಅಂತ ರಸ್ತೆಯಲ್ಲೇ ಕೂತು ಸಿಂಪತಿ ಗಿಟ್ಟಿಸ್ಕೊಳ್ತಿರುವ ಈ ಹೆಂಗಸು. ಮನೆ ಸಂಸಾರ ಹಾದಿ ಬೀದಿಯಲ್ಲಿ ರಂಪರಾದ ಅಂತ ಆದರೆ ಕೊನೆಗೆ ನಮ್ಮ ಮರ್ಯಾದೆನೇ ಅಲ್ವಾ ಬೀದಿಗೆ ಬೀಳೋದು. ಕೊನೆಗೆ ಹೀಗೆ ರಸ್ತೆಯಲ್ಲಿ ಓಡಾಡುವವರ ನಗೆ ಪಾಟ್ಲಿಗೆ ನಾವೇ ಗುರಿ. ಅರೆ, ಈ ರೀತಿ ನಡು ರಸ್ತೆಯಲ್ಲಿ ಒಂದು ಹೆಣ್ಣನ್ನು ಎಳೆದಾಡೋದು ನೋಡಿ ಯಾರು ತಾನೇ ಸುಮ್ಮನಿರ್ತಾರೆ ಹೇಳಿ? ನಾವು ಕೂಡ ಜವಾಬ್ದಾರಿಯುತ ಮಾಧ್ಯಮವಾಗಿ ಈತನನ್ನು ಪ್ರಶ್ನೆ ಮಾಡಿದರೆ ಈತನ ಕಣ್ಣಂಚಿನಲ್ಲಿ ನೀರು ತುಂಬಿತ್ತು. ಹೇಳಿಕೊಳ್ಳಲಾಗದ ಸಂಕಟ, ಮರ್ಯಾದೆ ಪ್ರಶ್ನೆ. ಪಾಪ ತನ್ನ ಹೆಂಡತಿ ಮಾಡಿದ ಮನೆಹಾಳು ಕೆಲಸ ಕಣ್ಣಾರೆ ಕಂಡು ಮನಸ್ಸಿನಲ್ಲಿ ರೋಷದ ಅಗ್ನಿ ಸ್ಫೋಟವಾಗಿತ್ತು. ಅಲ್ಲ, ಹೀಗೆಲ್ಲ ಮಾಡೋ ಬದಲು ಪೊಲೀಸ್ ಕಂಪ್ಲೇಂಟ್ ಕೊಡಬಹುದಲ್ವಾ ಅಂದರೆ, ಅಯ್ಯೋ ಬಿಡಿ ಸಾರ್, ಅವರು ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ, ಗಂಡಸರಿಗೆ ಎಲ್ಲಿ ಹೋದ್ರೂ ನ್ಯಾಯ ಸಿಗಲ್ಲ ಬಿಡಿ, ನಾವೇ ಸರಿ ಮಾಡ್ಕೊಳ್ತೀವಿ ಅಂತಿದ್ದ. ಸಂಬಂಧಿಕರು ಹಾಗೂ ಮನೆಯವರೇ ಕೂತು ಸಮಸ್ಯೆ ಬಗೆಹರಿಸಿಕೊಳ್ಳುವ ಇರಾದೆ ಇವರದ್ದಾಗಿತ್ತು ಅನ್ಸತ್ತೆ. ಮನೆಯ ಸಮಸ್ಯೆಗೆ ಮನೆಯಲ್ಲೇ ಅಲ್ವಾ ಮೊದಲ ಪರಿಹಾರ. ದಾಬಾಸ್ಪೇಟೆಯಲ್ಲಿ ನಡೆದ ಈ ಒಂದು ಘಟನೆ ದಿನ ಮಾಮೂಲಿ ಬಿಡಿ ಸಾರ್ ಅಂತಿದ್ದಾರೆ ದಾಬಾಸ್ಪೇಟೆಯ ಸಾರ್ವಜನಿಕರು. ಸ್ಥಳೀಯರ ಪ್ರಕಾರ ಸುತ್ತಲಿನ ಲಾಡ್ಜ್ಗಳಲ್ಲಿ ಹೆಗ್ಗಿಲ್ಲದೆ ನಡೀತಾ ಇದೆಯಂತೆ ಅಕ್ರಮ ಸಂಬಂಧದ ವೇಶ್ಯಾವಾಟಿಕೆ. ಯಾರ್ಯಾರೋ ಬರ್ತಾರೆ, ಹೆಸರಿಲ್ಲ, ಅಡ್ರೆಸ್ ಇಲ್ಲ, ಹಣ ಕೊಟ್ಟರೆ ಸಾಕು, ಏನು ಬೇಕಾದರೂ ನಡೆಯುತ್ತೆ. ಸಾಮಾನ್ಯವಾಗಿ ನ್ಯಾಷನಲ್ ಹೈವೇ ಆಸುಪಾಸಿನಲ್ಲಿ ಈ ರೀತಿಯ ಅಕ್ರಮ ಚಟುವಟಿಕೆಗಳು ನಡೆಯೋದು ಸಾಮಾನ್ಯ. ಅಂಥದ್ರಲ್ಲಿ ದಾಬಾಸ್ಪೇಟೆಯಂತಹ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ಈ ರಸ್ತೆಯಲ್ಲಿ ಇದೆಲ್ಲ ಮಾಮೂಲಿ ಅಂತಿದ್ದಾರೆ. ನಮಗೂ ನೋಡಿ ನೋಡಿ ಸಾಕಾಗಿದೆ. ಪೊಲೀಸ್ ಬೀಟ್ ಅವಾಗವಾಗ ಬಂದು ಹೋಗ್ತಾರೆ ಬಿಟ್ಟರೆ ಆಮೇಲೆ ಡೋಂಟ್ ಕೇರ್. ಇನ್ನು ಕತ್ಲಾದರೆ ಮುಗಿದು ಬಿಡಿ, ಮಿನಿ ಥಾಯ್ಲೆಂಡ್ ಆಗುತ್ತೆ ಈ ದಾಬಾಸ್ಪೇಟೆ. ನನ್ನ ಗಂಡ ನನ್ನ ಸಂಸಾರ ಅನ್ನುವ ಕಾಲ ಹೋಗಿ ಬಾಯ್ ಫ್ರೆಂಡ್ಗಳ ಜೊತೆ ಸರಸಕ್ಕೆ ಹೇಳಿ ಮಾಡಿಸಿದ ಸ್ವರ್ಗವಾಗ್ತಾ ಇದೆ ದಾಬಾಸ್ಪೇಟೆ. ಹೀಗೆ ಮುಂದುವರೆದ್ರೆ ಈ ಪ್ರದೇಶದಲ್ಲಿ ಅಕ್ರಮಕ್ಕೆ ದಾರಿ ಮಾಡಿಕೊಟ್ಟಂಗಾಗಲ್ವಾ? ಕೂಡಲೇ ಇದರ ಬಗ್ಗೆ ಪೊಲೀಸರು ಹೆಚ್ಚಿನ ನಿಗಾ ವಹಿಸಿ ಕ್ರಮ ಕೈಗೊಳ್ತಾರಾ ನೋಡಬೇಕು.